ಅವಶ್ಯಕತೆ ಮೀರಿ ಸಾಲ ಮಾಡಿ ಸಮಸ್ಯೆಗಳಿಗೆ ಸಿಲುಕಬೇಡಿ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮನವಿ. ಅವಶ್ಯಕತೆಗಳನ್ನು ಮೀರಿ ಸಾಲ ಮಾಡಿ ಸಮಸ್ಯೆಗಳಿಗೆ ಸಿಲುಕಬಾರದು ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಕೊರಟಗೆರೆ ತಾಲೂಕು ಚೆನ್ನರಾಯನದುರ್ಗ ಹೋಬಳಿ ಕೊರಂಕೋಟೆ ಗ್ರಾಮಕ್ಕೆ ಗುರುವಾರ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ಗಳಿಗೆ ಅಸಲು ಹಣಕ್ಕಿಂತ ಬಡ್ಡಿಯನ್ನೇ ಹೆಚ್ಚಾಗಿ ಕಟ್ಟಬೇಕಾಗತ್ತೆ. ಅತಿ ಹೆಚ್ಚು ಬಡ್ಡಿ ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆಯುವ ಮುನ್ನ ಜನರು ಆಲೋಚಿಸಬೇಕು ಎಂದು ತಿಳಿಸಿದರು. ಸಾರ್ವಜನಿಕರು ತಮ್ಮ ಖರ್ಚು ವೆಚ್ಚಗಳು ಇತಿಮಿತಿಯೊಳಗಿರುವಂತೆ ಎಚ್ಚರ ವಹಿಸಬೇಕು. ಮೈಕ್ರೋ ಫೈನಾನ್ಸ್ನಿಂದ ತಾವು ಸಾಲ ಪಡೆದಿರುವುದಲ್ಲದೆ ಸ್ನೇಹಿತರು ಬಂಧುಗಳು ಹೆಸರಲ್ಲೂ ತೆಗೆದುಕೊಳ್ಳುತ್ತಿರುವುದು ಪರಿಶೀಲನೆ ವೇಳೆಯಲ್ಲಿ ಗಮನಕ್ಕೆ ಬಂದಿದೆ. ಸ್ನೇಹಿತರ ಸಾಲಕ್ಕೆ ಜಾಮೀನು ಹಾಕುವ ಮುನ್ನ ಯೋಚಿಸಬೇಕು. ಇದರಿಂದ ಸಾಲ ಪಡೆದವರು ಹಾಗೂ ಜಾಮೀನು ಹಾಕಿದವರು ಸಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸರ್ಕಾರದ ವಿರುದ್ಧ ಯೋಜನೆಗಳ ಅಡಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆಯಲು ಅವಕಾಶವಿದ್ದು, ಮಹಿಳೆಯರು ಈ ಸೌಲಭ್ಯವನ್ನು ಪಡೆದು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಿದೆ. ಇದರಿಂದ ಸಾಲದ ಶೂಲಕ್ಕೆ ಸಿಲುಕುವುದು ತಪ್ಪುತ್ತದೆ ಎಂದು ಅವರು ತಿಳಿಸಿದರು. ಸಾರ್ವಜನಿಕರಿಗೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವ ಎಲ್ಲ ಜನರಿಗೂ ನಾನು ಹೇಳುವುದು ಏನಂತ ಹೇಳಿದ್ರೆ, ಈಗ ತಾವು ಮೈಕ್ರೋ ಫೈನಾನ್ಸ್ ಅಥವಾ ಕೈ ಸಾಲ ತಗೊಂಡ್ರೆ ಮಿನಿಮಮ್ ನಿಮಗೆ 20ರಿಂದ 24% ನಿಮಗೆ ಇಂಟ್ರೆಸ್ಟಿಗೆ ಹಾಕ್ತಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು, ಆ ಒಂದು ಖರ್ಚು ನಿಜವಾಗ್ಲೂ ನಿಮಗೆ ಬೇಕಾ ಅಂತ. ಸೊ ಅದು ಫಸ್ಟ್ ಸ್ಟೆಪ್. ಈಗ ಒಂದು ಖರ್ಚಿಗೆ ನಾವು ಬೇರೆ ಕಡೆ ಹೋಗಿ ಸಾಲ ತಗೋಬೇಕಾದ್ರೆ ನಿಜವಾಗ್ಲೂ ಆ ಖರ್ಚು ನಿಮಗೆ ಬೇಕಿತ್ತಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಬಿಕಾಸ್ ಈಗ ನಮ್ಮ ಸುತ್ತಮುತ್ತ ಆಗಿರುವ ಘಟನೆಗಳನ್ನು ನೋಡಿದರೆ ನಮಗೂ ತುಂಬ ನೋವಾಗ್ತಾ ಇದೆ. ಈಗ ಅವರು ಒಂದು ಕಡೆ ಕೈ ಸಾಲನೂ ತಗೊಳ್ತಾರೆ, ಮೈಕ್ರೋ ಫೈನಾನ್ಸಲ್ಲಿನೂ ಹೋಗಿ ತಗೊಳ್ತಾರೆ, ಅದಕ್ಕೆ ಇಷ್ಟು ಒಂದು ಬಡ್ಡಿ ಕಟ್ತಾರೆ, ಪ್ರಿನ್ಸಿಪಲ್ಗಿಂತ ಅದು ಬಡ್ಡಿ ಅಮೌಂಟೇ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕಟ್ಟಿ ಕೂಡ ಅವರಿಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಒಂದಿಷ್ಟು ಈಗ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಅವರು ಹಾಕ್ತಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಈ ಖರ್ಚಿಗೆ ಬೇಕಾ ಅಂತ ಫಸ್ಟು ನೋಡುವುದು. ಆಮೇಲೆ ಎರಡನೇದು, ಈಗ ಏನಾಗ್ತಾ ಇದೆ, ತುಂಬ ಒಂದು ಅವ್ರದ್ದು ಮಾತ್ರ ಲೋನ್ ಇಲ್ಲದೇನೆ ಅವ್ರು ಸುತ್ತಮುತ್ತ ಮನೆಯಲ್ಲಿ ಇದ್ದಾರಲ್ವ, ಅವ್ರ ಹತ್ರನೂ ಹೋಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ನಮಗೆ ಒಂದು ಸ್ವಲ್ಪ ನೀವು ಕೂಡ ಸೈನ್ ಮಾಡಿ ಕೊಡಿ ಅಂತ. ಸೊ ತಾವುಗಳು ಕೂಡ ಒಂದು ಗ್ಯಾರಂಟಿ ಅಥವಾ ಶ್ಯೂರಿಟಿ ಸೈನ್ ಮಾಡಲಿಕ್ಕೆ ಮುಂಚೆ ಯೋಚನೆ ಮಾಡಿ. ಈಗ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವುಗಳೇ ಅದನ್ನು ವಾಪಸ್ ಕಟ್ಟಬೇಕಾಗುತ್ತದೆ. ಬಿಕಾಸ್ ಅವರು ನಮಗೆ ಪರಿಚಯ ಇದ್ದಾರೆ, ನಮಗೆ ಗೊತ್ತಿರೋರು ಅಂತ ಹೇಳಿ ತಾವು ಪಕ್ಕದ ಮನೆಯವರು ಅಂತ ಎಲ್ಲ ಈಗ ದಿನ ಅವ್ರ ಮುಖ ನೋಡಬೇಕು ಅಂತ ಯೋಚನೆ ಮಾಡಿ ಸೈನ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್, ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ರೆ ನೀವು ಜವಾಬ್ದಾರಿ ಆಗ್ತೀರಾ? ಅದನ್ನು ನಿಮ್ಮೆಲ್ಲರಿಗೂ ತಿಳುವಳಿಕೆ ಇರಲಿ. ಅವ್ರು ಹೇಳ್ಬೋದು ನಾವೇ ಎಲ್ಲ ತೀರಿಸ್ತೀವಿ ಅಂತ. ಬಟ್ ಒಂದು ಸತಿ ತಾವು ನಿಮ್ಮ ಡಾಕ್ಯುಮೆಂಟ್ಸು ಏನೋ ಒಂದು ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ದು ಫಸ್ಟ್ ಪೇಜು, ಈ ಥರ ಎಲ್ಲ ಜೆರಾಕ್ಸ್ ಏನಾದರೂ ಕೊಟ್ಬಿಟ್ಟು ಒಂದು ಸೈನ್ ಮಾಡಿದ್ರೆ ನೀವು ಸಂಪೂರ್ಣ ಜವಾಬ್ದಾರಿ ಆಗ್ತೀರ. ಸೊ ಈಗ ನಾವು ಒಂದು ಕೇಸ್ ಹನುಮಂತಪುರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವರು ಒಂದು 1.5 ಲಕ್ಷ ತಗೊಂಡಿದ್ದಾರೆ. ಅವ್ರ ಪಕ್ಕದ ಮನೆಯವರು ಒಂದು 44,000 ಮತ್ತು ಇನ್ನೊಂದು ಮನೆಯವರು 1 ಲಕ್ಷ. ಸೊ ಈಗ ಎಲ್ಲ 3 ಜನಗೂ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಸುತ್ತಮುತ್ತ ಇರೋರು ಕೂಡ ನೀವು ಯೋಚನೆ ಮಾಡಬೇಕು. ಸೊ ಈಗ ನಾವು ಲೈವ್ ಎಕ್ಸಾಂಪಲ್ಸು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ಫಸ್ಟು ನಿಮಗೆ ಬೇಕಾ ಖರ್ಚು ಅಂತ ಯೋಚನೆ ಮಾಡಿ. ಆಮೇಲೆ ಊರಲ್ಲಿ ಇರುವ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ. ನಿಮ್ಮ ಗ್ರಾಮ ಪಂಚಾಯತಲ್ಲಿ, ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ. ನಿಮ್ಮಲ್ಲಿ ಸುಮಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾವೆ. ಅದು ಮುಖಾಂತರ ನಾವು ವರ್ಷದಲ್ಲಿ ಎಷ್ಟೋ ಒಂದು ಲಕ್ಷಗಳು ನಾವು ಸಾಲ ಥರ ಕೊಡ್ತೀವಿ, ಗೌರ್ಮೆಂಟಿಂದನೇ ಕೊಡ್ತಿದ್ದಾರೆ. ಮತ್ತು ನಿಮ್ಮದು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಕೂಡ ನಿಮಗೆ ಬರ್ತಾ ಇದೆ. ಸೊ ಅದರೆಲ್ಲ ಹೇಗೆ ನಿಮ್ಮ ಮಿತಿಗೆ ಮೀರಿ ಖರ್ಚನ್ನು ಮಾಡಬಾರ್ದು. ಸೊ ಈಗ ಸ್ಕೂಲ್ಸು ಮತ್ತು ಬಿಸಿ ಊಟದ್ದು ಅದೆಲ್ಲ ಗೌರ್ಮೆಂಟ್ ಇಸ್ ಟೇಕಿಂಗ್ ಕೇರ್. ಸೊ ಹಾಗಾಗಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಮೀರಿ ತಾವು ಖರ್ಚನ್ನು ಫಸ್ಟ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಕಂಪನಿ ಕೂಡ ನೆನ್ನೆನೂ ನಾವು ಹೇಳಿದ್ದೀವಿ, ಇವತ್ತು ನಾನು ಮಾತೇನು ಸ್ಪಷ್ಟವಾಗಿದೆ. ಏನಿದೆ, 6 ಗಂಟೆ ಮೇಲ್ಗಡೆ, ಸಂಜೆ 6 ಗಂಟೆ ಮೇಲ್ಗಡೆ ಮನೆ ಹತ್ರ ಬಂದು ಕಲೆಕ್ಷನ್ ಏಜೆಂಟ್ಸ್ ಆಗಲಿ ಅಥವಾ ಮ್ಯಾನೇಜರ್ ಇರಲಿ ಬರಬಾರ್ದು, ವಸೂಲಿ ಮಾಡೋಂಗಿಲ್ಲ ಅಂತ RBI ಗೈಡ್ಲೈನ್ಸ್ ಸ್ಪಷ್ಟವಾಗಿ ಇದೆ. ಸೊ ಈಗ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ RBI ಗೈಡ್ಲೈನ್ಸ್ ಕೆಳಗಡೆ ಬರ್ತಾರೆ. ಸೊ ಅದನ್ನು ವೈಲೇಟ್ ಮಾಡಿದರೆ ನಮ್ಮ ಜಿಲ್ಲಾ ಆಡಳಿತ ಅದನ್ನು ನೋಡಿಬಿಟ್ಟು ಸುಮ್ಮನೆ ಇರಲ್ಲ, ನಾವು ಸಿಒ ಕೇಸ್ ಬುಕ್ ಮಾಡ್ತೀವಿ. ಅದು ಈಗಾಗಲೇ ನಮಗೆ ಡೈರೆಕ್ಷನ್ಸ್ ಇದೆ ಮತ್ತು ಈಗ ಲಾ ಕೂಡ ಮಾಡ್ತಿದ್ದಾರೆ. ನಮ್ಮನ್ನು ಸ್ವಲ್ಪ
ಎನ್ಫೋರ್ಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಅದನ್ನು ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಮೈಕ್ರೋ ಫಿನಾನ್ಸ್ ಕಂಪನೀಸ್ ಕೂಡ ಲೆಂಡಿಂಗ್ ಮಾಡುವಾಗ ಅವ್ರ ಹತ್ರ ಸಂಪೂರ್ಣ ಮಾಹಿತಿ ಇರುತ್ತದೆ, ಈ ವ್ಯಕ್ತಿ ಎಷ್ಟು ಕಡೆ ಲೋನ್ ತಗೊಂಡಿದ್ದಾರೆ ಅಂತ. ಬಿಕಾಸ್ ಅವರು ಆರ್ಗನೈಸ್ ಸೆಕ್ಟರ್ಸಿಂದ ಇರ್ಬೋದು ಅಥವಾ ಬೇರೆ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಇರ್ಬೋದು, ಎಲ್ಲರನ್ನೂ ಆಧಾರ್ ನಂಬರ್ ಹಾಕಿದರೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ. ಸೊ ಬೇರೆ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೋನ್ ತಗೊಂಡ್ರೆ ಅವರು ಲಾಭಕ್ಕೋಸ್ಕರ ಸುಮ್ಮನೆ ಮತ್ತೊಮ್ಮೆ ಅವರಿಗೆ ಲೋನ್ ಕೊಡೋದನ್ನು ನಿಲ್ಲಿಸಬೇಕು. ಸೊ ಈಗ ತುಮಕೂರು ಜಿಲ್ಲೆ ನೋಡಬೇಕಾದ್ರೆ ಸುಮಾರು 64 crores ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಲೋನಲ್ಲಿ ಇದೆ. ನೆನೆ ನಾವು ಕೂಡ ಎಲ್ಲ ಹೇಳಿದ್ವಿ. ಈಗ ನೆಕ್ಸ್ಟು ಬ್ಯಾಂಗ್ಳೂರು ಅರ್ಬನ್ ನಮ್ಮದೇ ಇದೆ ನೆಕ್ಸ್ಟ್, ರೈಟ್. ಸೊ ಹಾಗಾಗಿ ಇದೆಲ್ಲ ಇಷ್ಟು ಇದ್ದರೆ ಮತ್ತು ಅದನ್ನು ಅವ್ರು ತೀರಿಸೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಹೆಂಗೆ ಮೈಕ್ರೋ ಫಿನಾನ್ಸ್ ಕಂಪನೀಸು ಅವರು ಫಂಕ್ಷನ್ ಆಗಬೇಕಲ್ಲ. ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಮೈಂಡ್ಲೆಸ್ ಲೆಂಡಿಂಗು ಇರಬಾರ್ದು, ಮೈಂಡ್ಲೆಸ್ ಬಾರೋಯಿಂಗು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇನ್ನೂ ಒಂದಷ್ಟು ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ಸ್ವಸಹಾಯ ಸಂಘಗಳ ಮುಖಾಂತರ ಹೇಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುವುದು ಅಂತ ನಾವು ಈಗಾಗಲೇ ಯೋಚನೆ ಮಾಡಿದ್ವಿ. ಅದನ್ನು ಮುಂದಿನ ವಾರದಲ್ಲಿ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಥ್ರೂ ಅವರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಬಿಕಾಸ್ ಎಲ್ಲ ಮಹಿಳೆಯರು ಒಂದಲ್ಲದೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಇದೆ, ಗೌರ್ಮೆಂಟ್ ಮಾಡುವ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ. ಸೊ ಅದು ಮುಖಾಂತರನೇ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮಾತನಾಡಿ, ಮೈಕ್ರೋ ಫಿನಾನ್ಸ್ ಕಂಪನಿಗಳು ಸಾಲ ನೀಡುವಾಗ ಕಡ್ಡಾಯವಾಗಿ ಆರ್ಬಿಐ ಮಾರ್ಗಸೂಚಿಯನ್ನ ಪಾಲಿಸಬೇಕು. ಒಬ್ಬ ವ್ಯಕ್ತಿ ಗರಿಷ್ಠ 3 ಲಕ್ಷದವರೆಗೆ 4 ಬಾರಿ ಮಾತ್ರ ಸಾಲ ಪಡೆಯಲು ಅವಕಾಶವಿದೆ. ಮೈಕ್ರೋ ಫಿನಾನ್ಸ್ ಕಂಪನಿಗಳಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಹಾಗೂ ಕೈ ಸಾಲ ಪಡೆಯುವಾಗ ಮುನ್ನೆಚ್ಚರಿಕೆ ವಹಿಸಬೇಕು. ಮರುಪಾವತಿ ಮಾಡಲು ಶಕ್ತರಿರುವವರಿಗೆ ಮಾತ್ರ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಸಾಲ ನೀಡಬೇಕು. ನಿಯಮ ಮೀರಿ ಸಾಲಗಾರರಿಗೆ ಸಾಲ ನೀಡುವ ಫೈನಾನ್ಸ್ ಕಂಪನಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ತಿಳಿಸಿದಿರಿ ಮೈಕ್ರೋ ಫೈನಾನ್ಸಲ್ಲಿ ಹೇಗೆ ಲೋನ್ ಕೊಡಬೇಕು ಅನ್ನೋದು. ಒಟ್ಟು ಮ್ಯಾಕ್ಸಿಮಮ್ ಹೈಯರ್ ಲಿಮಿಟ್ ಬಂದು 3 ಲಕ್ಷ ಇದೆ. ಆ್ಯಂಡ್ ಒಬ್ಬ ವ್ಯಕ್ತಿ 4 ಸಾರಿ ಲೋನ್ ತೊಗೋಬೋದು. 3 ಲಕ್ಷನೂ ಅಂದರೆ 4 ಸಾರಿ ಸೇರಿ 3 ಲಕ್ಷಕ್ಕಿಂತ ಹೆಚ್ಚು ಆಗಬಾರದು. ಸೊ ಇದು ಬಿಟ್ಟು ಯಾರು ಹೆಚ್ಚು ತೊಗೋಬಾರದು. ಆ್ಯಂಡ್ ಕಂಪನೀಸು ಸಹ ಈ ಆಧಾರ್ ಕಾರ್ಡ್ ಥ್ರೂ ಎಲ್ಲ ಲಿಂಕ್ ಆಗಿದ್ದಾವೆ, ಅವರು ಸಹ ಇದೆಲ್ಲ ನೋಡಿಕೊಂಡು ಮಲ್ಟಿಪಲ್ ಲೋನ್ ಮಾಡಬಾರ್ದು. ಈಗ ಸಾರ್ವಜನಿಕರು ಸಹ ಅವರಿಗೆ ಸಾಲ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಹೆಚ್ಚು ತೊಗೊಳ್ಳೋದು, ಅದಾದಮೇಲೆ ಅದು ತೀರ್ಸೋಕ್ಕೆ ಕಷ್ಟ ಬಿದ್ದೋದು ಇದೆಲ್ಲ ಆಗಬಾರ್ದು. ಅವರು ಸಹ ಇದೆಲ್ಲ ನೋಡಿಕೊಂಡು ಮಾಡಬೇಕು. ಈಗ ನಾವು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಂಡು ಬರ್ತಾ ಇರೋದು, ಒಂದು ಪ್ರೈವೇಟ್ ಲೆಂಡಿಂಗ್, ಈ ಸಾರ್ವಜನಿಕರಿಂದ ಕೈ ಸಾಲ ತೊಗೊಳ್ಳೋದು. ಎರಡನೇದು ಬ್ಯಾಂಕ್ ಕರೆಸ್ಪಾಂಡರ್ಸ್ ಅಂತ BC ಅಂತ ಇರ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸು, ಅವರು ಬ್ಯಾಂಕ್ ಕರೆಸ್ಪಾಂಡೆನ್ಸಿಂದ ಡೈರೆಕ್ಟ್ಲಿ ಲೋನ್ ಕೊಡ್ತಾಯಿದ್ದಾರೆ, ಅವರು SHG ಮೂಲಕ ಕೊಡ್ತಾಯಿದ್ದಾರೆ. 3 ಈ ಮೈಕ್ರೋ ಫೈನಾನ್ಸ್ ಕಡೆ ಕೊಡ್ತಾಯಿದ್ದಾರೆ. ಈ ಎಲ್ಲ ಲೋನಿಂಗ್ ಸಿಸ್ಟಮ್ ಏನು ನಡೀತಾ ಇದೆ, ಇದು ಯಾವುದಾದ್ರೂ ರೀಪೇಮೆಂಟ್ ಕೆಪಾಸಿಟಿಗಿಂತ ಹೆಚ್ಚು ತೊಗೊಂಡಿದ್ದರೆ ಈ ಥರ ಘಟನೆಗಳು ಆಗೋಕ್ಕೆ ಅವಕಾಶ ಇರುತ್ತೆ. ಬಟ್ ಆದರೂ ಸಹ ಯಾರು ಲೋನ್ ಕೊಡ್ತಾರೆ ಅವರು ಕಾನೂನು ಮೀರಿ ಈ ಥರ ಏನಾದರೂ ಕ್ರಮ, ಅವಾಚ್ಯ ಶಬ್ದದಿಂದ ಬೈಯೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಈ ಥರ ಏನಾದರೂ ಮಾಡಿದರೆ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಪೊಲೀಸರು ಶಿಸ್ತು ಕ್ರಮ ತಗೊಳ್ತಾರೆ. ಈ ಸಂದರ್ಭದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಮೋಹನ್ MN ಕೋಟೆ, ಗುಬ್ಬಿ.